ನನ್ನ ಮಕ್ಕಳ ಏನ್ ಗಂಡಸರಾಗಿದ್ರೆ ಬಂದು ಸ್ಟ್ರೈಟ್ ಆಗಿ ಫೇಸ್ ಮಾಡಿ ನನ್ನ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಟ್ರೆಂಡಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ಆ್ಯಟಿಟ್ಯೂಡ್ ಬಾಯ್ಸ್ ಶೇಕ್ ಎಫೆಕ್ಟ್ ಹೊಸ ಥರದೊಂದು ಶೇಕ್ ಎಫೆಕ್ಟು ಮತ್ತು ಲಿರಿಕಲ್ ಸ್ಟೇಟಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಗಲೇ ಪ್ರಿವ್ಯೂನಲ್ಲಿ ವಿಡಿಯೋನೂ ಕೂಡ ನೋಡ್ಕೊಂಡಿರ್ತೀರ. ಅವಕ್ಕೆ ನಾನು ತುಂಬಾ ಒಂದು ಸಖತ್ತಾಗಿ ಟ್ರೆಂಡಿಂಗ್ ಆಗಿರುವಂಥ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಪ್ರಿವ್ಯೂನ ನೀವು ಪೂರ್ತಿ ನೋಡ್ಬೇಕು ಅಂದ್ಕೊಂಡ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಆಗಿದೆ. ಓಕೆನಾ, ಅದೇ ರೀತಿಯಾಗಿರೋ ಒಂದು ವಿಡಿಯೋನ ನೀವು ಕೂಡ ನಿಮ್ಮೊಂದು ಅಲೈಟ್ ಮೋಷನಲ್ಲಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ನೀವು ನಾನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮೊಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿದ್ದೀನಿ, ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆನಾ, ಜಸ್ಟ್ ನೀವು ಇಲ್ಲಿ ಫೋಟೋಸ್ನ ರಿಪ್ಲೇಸ್ ಮಾಡಿದ್ರೆ ಮುಗಿತು ನಿಮ್ಮ ಒಂದು ವಿಡಿಯೋ ಎಡಿಟ್ ಆಗುತ್ತೆ. ಅದನ್ನು ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಆಮೇಲೆ ನಾನು ಯೂಸ್ ಮಾಡ್ತಿರೋ ಒಂದು ಅಲೈಟ್ ಮೋಷನ್ ನಿಮ್ಗೆ ಏನಾದರೂ ಬೇಕು ಅಂದರೆ ಅದ್ರ ಬಗ್ಗೆ ನಾನೊಂದು ವಿಡಿಯೋನ ಕೂಡ ಮಾಡಿದ್ದೀನಿ. ಓಕೆನಾ, ಆ ಒಂದು ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಇಲ್ಲಾಂದರೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ಆ ಒಂದು ವಿಡಿಯೋನ ನೋಡಿಕೊಂಡು ಅಲೈಟ್ ಮೋಷನ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಓಕೆನಾ, ಸೊ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಓಕೆನಾ, ಮೊದಲನೇದಾಗಿ ನಿಮ್ಮ ಒಂದು ಅಲೈಟ್ ಮೋಷನ್ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಪ್ರಾಜೆಕ್ಟ್ಸ್ ಮೇಲೆ ಬಂದರೆ ನಿಮಗೆ ಇಲ್ಲಿ ಬೀಟ್ ಮಾರ್ಕ್ ಕಾಣುತ್ತೆ. ಓಕೆನಾ, ಸೊ ಈ ಥರ ಒಂದು ಬೀಟ್ ಮಾರ್ಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟಾಗಿ ಪ್ರಿಸೆಟ್ ಲಿಂಕ್ನ ಕೊಟ್ಟಿರ್ತೀನಿ. ಜಸ್ಟ್ ನೀವು ಒಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆ, ಈ ಒಂದು ಬೀಟ್ ಮಾರ್ಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಮಿಸ್ಸಿಂಗ್ ಫಾಂಟ್ಸ್ ಅಂತ ಬರುತ್ತೆ. ಓಕೆ, ಒಂದು ಫಾಂಟ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ಫಾಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ನೋಡ್ತಾರೆ ಈ ರೀತಿ ಲಿರಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಜಸ್ಟ್ ಈ ಒಂದು ರೀತಿ ಲಿರಿಕ್ಸ್ನ ನೋಡ್ಕೊಬೋದು ನೀವು ಇಲ್ಲಿ. ಓಕೆನಾ, ಇದೇ ರೀತಿ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಬೇರೆ ಡೈಲಾಗ್ ಮೇಲೆ ಸ್ಟೇಟಸ್ನ ಎಡಿಟ್ ಮಾಡ್ಕೊತೀರ ಅಂದರೆ ಅದನ್ನು ಕಾಪಿ ಮಾಡ್ಕೊಂಡು ಎಡಿಟ್ ಮಾಡ್ಕೊಬೋದು. ಓಕೆನಾ, ಸೊ ಇವಾಗ ಇಲ್ಲಿ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಬ್ಲೂ ಕಲರ್ ಆಗಿ ಎಲ್ಲ ಒಂದು ಲೇಯರ್ಸ್ಗಳು ನಿಮಗೆ ಇಲ್ಲಿ ಹಾಕಿರ್ತೀನಿ. ಓಕೆನಾ, ಜಸ್ಟ್ ನೀವು ಇಲ್ಲಿ ರಿಪ್ಲೇಸ್ ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಒಂದು ಫೋಟೋ ಎಡಿಟ್ ಆಗುತ್ತೆ. ಓಕೆನಾ, ವಿಡಿಯೋ ಎಡಿಟ್ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಅಂತ ನೋಡೋಣ. ಇವಾಗ ಜಸ್ಟ್ ಈ ಒಂದು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವು ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಇವಾಗ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಕಡೆ ಒಂದು ಆಪ್ಷನ್ ಕಾಣಿಸಿದ್ರೆ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ಫೋಟೋ ಬರುತ್ತೆ. ಓಕೆನಾ, ನಾನೊಂದು ಫ್ರೆಂಡ್ ಫೋಟೋನ ಹಾಕ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಜಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋಟೋನ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಮೇಜ್ ನೇಮ್ ಕಾಣುತ್ತಲ್ಲ, ಜಸ್ಟ್ ಒಂದು ಇಮೇಜ್ ನೇಮಲ್ಲಿ ನೀವು ಟ್ಯಾಪ್ನ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಮುಂದೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ, ಗ್ಯಾಲರಿ ಓಪನ್ ಆದ ತಕ್ಷಣ ಯಾರೊಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ, ಯಾರೊಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಜಸ್ಟ್ ಅವರೊಂದು ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಈ ಒಂದು ಫೋಟೋ ಈ ರೀತಿ ರಿಪ್ಲೇಸ್ ಆಗುತ್ತೆ. ಓಕೆನಾ, ಜಸ್ಟ್ ಇದೇ ರೀತಿ ನೀವು ಎಲ್ಲನೂ ಕೂಡ ಮಾಡ್ಕೊತಾ ಬರಬೇಕು. ನೆಕ್ಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇದ್ರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಕೊಟ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಜಸ್ಟ್ ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡ್ಕೊಬೋದು ಇದೇ ರೀತಿ. ಓಕೆನಾ, ಜಸ್ಟ್ ಮತ್ತೆ ಇದೇ ರೀತಿ ಸೇಮು. ಸೊ ಇದೇ ರೀತಿ ಎಷ್ಟು ಲೇಯರ್ಸ್ಗಳನ್ನ ಕೊಟ್ಟಿದ್ದೀನಲ್ವಾ. ಓಕೆನಾ, ನೋಡ್ತಾ ಇರೋದು ಎಲ್ಲ ಲೇಯರ್ಸ್ಗಳು ಕೂಡ ಇದೇ ರೀತಿ ಒಂದು ಎಫೆಕ್ಟ್ ಇದೇ ರೀತಿ ನೀವು ಅಪ್ಲೈ ಮಾಡ್ತಾ ಬಂದರೆ ಜಸ್ಟ್ ನೀವು 2 ಮಿನಿಟ್ಸಲ್ಲಿ ನೀವು ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ, ಯಾವುದೇ ಥರದೊಂದು ಶೇಕ್ ಎಫೆಕ್ಟ್ ಆ್ಯಡ್ ಮಾಡೋ ಹಾಗಿಲ್ಲ, ಏನಿಲ್ಲ, ಎಲ್ಲನೂ ಆ್ಯಡ್ ಮಾಡಿದೇ ಇರುತ್ತೆ. ಜಸ್ಟ್ ನೀವು ಇಲ್ಲಿ ರಿಪ್ಲೇಸ್ ಮಾಡ್ಕೊಂಡ್ರೆ ಮುಗಿತು, ನಿಮ್ಮ ಒಂದು ವಿಡಿಯೋ ಎಡಿಟ್ ಆಗುತ್ತೆ. ಇದೇ ರೀತಿ ನೀವು ನಿಮ್ಮ ಒಂದು ಕಂಪ್ಲೀಟಾಗಿ ನಿಮ್ಮ ಒಂದು ಸ್ಟೇಟಸ್ ವಿಡಿಯೋನ ನೀವು ಎಡಿಟ್ ಮಾಡ್ಕೊಬೋದು. ಸೊ ಆಮೇಲೆ ಈ ಒಂದು ಟ್ಯುಟೋರಿಯಲ್ನ ಈ ಒಂದು ಪ್ರಿವ್ಯೂ ವಿಡಿಯೋ ಏನಿದೆಯಲ್ಲ ಅದನ್ನು ನೀವು ಖಂಡಿತವಾಗ್ಲೂ ನೋಡಬೇಕು. ಓಕೆನಾ, ತುಂಬಾ ಸಖತ್ತಾಗಿ ಎಡಿಟ್ ಮಾಡಿದ್ದೀನಿ. ಸೊ ಪೂರ್ತಿ ಒಂದು ಪ್ರಿವ್ಯೂ ವಿಡಿಯೋ ನಾನು ಇಲ್ಲಿ ಹಾಕೋದಕ್ಕಾಗಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ಓಕೆನಾ, ಯಾವ ರೀತಿ ಎಡಿಟ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಸೊ ಇವಾಗ ಇಲ್ಲಿ ಇಷ್ಟ ಆದ ತಕ್ಷಣ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾರೆ ಅಂದರೆ ಜಸ್ಟ್ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಕಡೆ ಬಂದುಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ಒಂದು ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮ ಮುಂದೆ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.